ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನ ಕಿಶೋರ್ ಲಾಗ್. ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ಗುರುವಾರ ಆದ್ರಿಂದ ಮನೇಲೆಲ್ಲ ಪೂಜೆ ಮಾಡಿ ರೆಡಿಯಾಗಿ ಮಠಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಈ ರೀತಿ ಏನಾದರೂ ನೀವು ಹೊಸ್ದಾಗಿ ಮಕ್ಕಳಿಗೆ ಅಂದರೆ ಇವಾಗ ಸಂಕ್ರಾಂತಿ ಹತ್ರದಲ್ಲೇ ಇದೆ ಅಲ್ವಾ, ಸಂಕ್ರಾಂತಿಗೆ ಏನಾದ್ರು ಈ ಥರ ಒಂದು ಎಳ್ಳನ್ನ ಕೊಡಿಸ್ಬೇಕು, ಈ ಥರದ್ರಲ್ಲಿ ಅಂದರೆ ಈ ಥರ ವೆರೈಟಿಯಾಗಿ ಏನಾದರೂ ಎಳ್ಳು ಕೊಡಿಸ್ಬೇಕು ಅಂತ ಅನ್ನೋರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹತ್ರನೇ ಸಿಗುತ್ತೆ ಇನ್ನೂ ವೆರೈಟಿ ಆದಂಥ ಡಿಸೈನ್ಸ್ಗಳು. ರಾಘವೇಂದ್ರ ಮಠಕ್ಕೆ ಕೂಡ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಹಾಗೆಯೇ ತುಂಬ ವಿಶೇಷವಾದಂಥ ಪೂಜೆಗಳನ್ನ ಮಾಡ್ತಾಯಿದ್ರು. ಅಂದರೆ ಯಾವಾಗಲೂ ಕೂಡ ನಾವು ಒಂದು ವ್ರತ ಮಾಡ್ತೀವಿ ಅಥವಾ ಈ ಥರ ಡೈಲಿ ಮಠಕ್ಕೆ ಬರ್ತೀವಿ ಅಂದರೆ ಗುರುವಾರ ಮಠಕ್ಕೆ ಬರ್ತೀವಿ. ಆಮೇಲೆ ಉಪವಾಸ ಇದ್ದು ಪೂಜೆ ಮಾಡ್ತೀವಿ. ಅವೆಲ್ಲ ಮಾಡ್ಬೋದು. ಬಟ್ ಯಾವಾಗಲೂ ನಾನು ಅಂದ್ಕೊಳ್ಳೋದು ನನ್ನ ಮನಸ್ಸು ಸರಿ ಇರಬೇಕಷ್ಟೆ. ಅಂದರೆ ಇವಾಗ ಒಬ್ರಿಗೆ ಹೊಟ್ಟೆ ಉರಿ ಪಟ್ಕೊಂಡು ಹಾಗೆಯೇ ಇನ್ನು ಕೆಲವೊಬ್ರು ಕೆಟ್ಟದ್ದು ಬಯಸ್ಕೊಂಡು ಆಮೇಲೆ ಒಬ್ರು ಯಾರೋ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಅವ್ರನ್ನ ಸಹಿಸ್ಕೊಳ್ದೇನೆ ಹೊಟ್ಟೆ ಒಳಗಡೆ ಇಲ್ಲದೇ ಇರೋದೆಲ್ಲ ಇಟ್ಕೊಂಡು ಮೇಲ್ಗಡೆ ಮಾತ್ರ ನಾವು ವ್ರತ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಆಮೇಲೆ ಏನು ಗುರುವಾರ ಮಿಸ್ ಮಾಡದೆ ಮಠಕ್ಕೆ ಹೋಗ್ತೀವಿ ಅಂದರೆ ಅದೆಲ್ಲ ಸುಳ್ಳು ನನ್ನ ಪ್ರಕಾರ. ಫಸ್ಟು ನಮ್ಮ ಮನಸ್ಸು ಚೆನ್ನಾಗಿದ್ದರೆ ರಾಯರು ನಾವೆಲ್ಲಿದ್ದರೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ನಾನು ಮಠಕ್ಕೆ ಹೋಗಿದ್ದು ಬರ್ತೀನಿ. ಇದು ಶುಕ್ರವಾರದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನನ್ನ ಮಗಳು ಅಂತೂ ಇವಾಗ ಮೆಟ್ಲತ್ತದು ಕಲ್ತ್ಕೊಬಿಟ್ಟಿದ್ದಾಳೆ. ಅಂದರೆ ಬೆಳಗ್ಗೆ ತಿಂಡಿಗೆ ಅಂತ ಮಾಮೂಲಿ ಗಂಜಿ ಮಾಡ್ತೀನಲ್ವ, ಗಂಜಿ ಕೊಟ್ಟಿದ್ದೆ, ಅವಳು ಕುಡಿಬೇಕು ಅಂತ ಕುಡಿತಿದ್ಲು. ನನಗೆ ಗಂಜಿ ಕುಡ್ದು ಯಾಕೋ ಬೋರ್ ಅನ್ನಿಸ್ತಿತ್ತು. ಅದರಿಂದ ಮೊಟ್ಟೆ ಹಾಕ್ಬಿಟ್ಟು ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗ್ದಿತ್ತಲ್ವ ಅದಕ್ಕೆ. ಆಮೇಲೆ ಮಧ್ಯಾಹ್ನ ಆಮ್ಲೆಟ್ ಮಾಡಿಬಿಟ್ಟು ಅದಕ್ಕೆ ಮೊಸಪ್ಪು ಸಾಂಬಾರು ಮಾಡಿದ್ದೆ. ಈ ರೀತಿ ಪ್ರೋಟೀನ್ ಊಟಗಳನ್ನ ತಿಂದರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಬೆಳಗ್ಗೆ ಟೈಮ್ ಗಂಜಿ ಅಥವಾ ನಿಮಗೆ ಗಂಜಿ ಬೋರ್ ಆಯಿತು ಅಂದರೆ ಈ ಥರ ಮೊಟ್ಟೆ ಪಲ್ಯ ಅಥವಾ ಈ ಥರ ಹಣ್ಣು ತರಕಾರಿ ಆ ಥರನೂ ತೊಗೋಬೋದು. ಕೆಲವೊಂದು ಸಲ ನಿಮಗೆ ಬೋರ್ ಅನ್ನಿಸ್ದಾಗ ಬರೀ ಡೈಲಿ ಗಂಜಿ ಕುಡಿಯೋಕ್ಕಾಗಲ್ಲ ಅಂದಾಗ ಆ ಥರ ಮಾಡ್ಬೋದು. ಮಧ್ಯಾಹ್ನ ಊಟನೂ ಕೂಡ ಮುಗಿಸ್ಕೊಂಡು ಚರಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ತುಂಬ ಚೆನ್ನಾಗಾಯಿತು. ಅವಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ಲು. ಡಿಂಗುಗಂತೂ ಅವಳು ಡ್ಯಾನ್ಸ್ ಆಡೋದು ನೋಡಿ ಇವಳಿಗೆ ಏನೋ ಒಂಥರ ಫುಲ್ಲು ಸ್ಕೂಲಲ್ಲೆಲ್ಲ ಅವಳು ನಡೆಯೋದೇ ಆಗಿತ್ತು. ಮಕ್ಕಳನ್ನೆಲ್ಲ ಈ ಥರ ಎಲ್ಲ ನೋಡೋದೇ ಒಂಥರ ಚೆಂದ. ಅದು ಅಲ್ಲದೆ ತಂದೆ ತಾಯಿಗೆ ನಮ್ಮ ಮಕ್ಕಳು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಸ್ಟೇಜ್ ಮೇಲೆ ಅಂದ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ಲು. ಇವತ್ತೊಂದು ದಿನ ಇದಾಗಿತ್ತು. ಇಷ್ಟ ಆದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಫಾಲೋ ಮಾಡಿಲ್ಲ ಅನ್ನೋರು ಫಾಲೋ ಮಾಡಿ. ಥ್ಯಾಂಕ್ ಯು.